ಗೈಸ್ ನಿಮಗೆ ಟೈಟಲ್ ಮತ್ತು ತಮ್ನೇಲ್ ನೋಡಿ ಅರ್ಥ ಇರುತ್ತೆ ಅನ್ಕೊಂತೀನಿ. ಹೌದು. ಸೊ ನೀವು ಯೂಟ್ಯೂಬ್ನಲ್ಲಿ ಮೂವೀಸ್ನ ಅಪ್ಲೋಡ್ ಮಾಡ್ಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಕೋಬೋದು, ಸೊ ಈ ರೀತಿ ಮೂವಿನ ಅಪ್ಲೋಡ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಮತ್ತು ಪ್ರಾಬ್ಲಮ್ ಆಗದೇ ಇರೋ ರೀತಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ಮೂವೀಸು ತುಂಬಾ ಸಿಗ್ತವೆ. ಯಾವ ರೀತಿಯಪ್ಪ ಅಂದರೆ ನೀವು ಟೆಲಿಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ ಆಗಿರ್ಬೋದು, ಮತ್ತು ವೆಬ್ಸೈಟ್ ಆಗಿರ್ಬೋದು, ಅಲ್ಲಿ ನೀವು ಮೂವಿನ ಡೌನ್ಲೋಡ್ ಮಾಡ್ಕೊಂಬಂದು ಸೊ ಯೂಟ್ಯೂಬ್ನಲ್ಲಿ ಅಪ್ಲೋಡ್ನ ಮಾಡ್ತೀರ. ಸೊ ಅಪ್ಲೋಡ್ ಮಾಡಿದ ಮೇಲೆ ಒಂದು ದಿನದಲ್ಲಿ ನಿಮಗೆ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ. ಸೊ ಆ ರೀತಿ ಬಂದು ನೀವು ಖುಷಿ ಆಗ್ತೀರಾ. ಆದರೆ ನೆಕ್ಸ್ಟ್ ಡೇ ಸೊ ನಿಮ್ಮ ಚಾನಲ್ ಇರೋಂಗಿಲ್ಲ. ಯಾಕಪ್ಪ ಅಂದರೆ ಯೂಟ್ಯೂಬ್ನವರು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ಟು ಸೊ ನಿಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ. ಸೊ ನಿಮ್ಮ ವಿಡಿಯೋ ಮಾತ್ರ ಅಲ್ಲ, ನಿಮ್ಮ ಚಾನಲ್ನೇ ರಿಮೂವ್ ಮಾಡ್ತಾರೆ. ಮತ್ತು ಯಾವುದೇ ರೀತಿ ವಾಪಸ್ಸು ನಿಮ್ಮ ಚಾನಲ್ ಬರೋಂಗಿಲ್ಲ. ಯಾಕಪ್ಪ ಅಂದರೆ ನೀವು ಬೇರೆ ಬೇರೆ ವೀಡಿಯೋಸ್ನ ಅಂದರೆ ಬೇರೆ ಬೇರೆ ಮೂವಿನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ನೋಡಿ. ಆ ರೀಸನ್ನಿಂದ ಯೂಟ್ಯೂಬ್ನವರು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ಟು ಸೊ ನಿಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ. ಆ ರೀತಿ ನೀವು ಟೆಲಿಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ನಲ್ಲಿ ಮತ್ತು ಆ್ಯಪ್ನಲ್ಲಿ ಮೂವಿನ ಡೌನ್ಲೋಡ್ ಮಾಡಿಕೊಂಡು ಸೊ ನಿಮ್ಮ ಚಾನಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ. ಯಾಕಪ್ಪ ಅಂದರೆ ಸೊ ಅದನ್ನೆಲ್ಲ ಪರ್ಚೇಸ್ನ ಮಾಡಿಕೊಂಡು ಸೊ ಅವ್ರ ಚಾನಲಲ್ಲಿ ಅಪ್ಲೋಡ್ನ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟಿಷ್ಟು ಅವ್ರಿಗೆ ಕೊಟ್ಟು ಸೊ ಒಂದಿಷ್ಟು ಅವ್ರು ಇಟ್ಕೊಳ್ಳೋದು. ಸೊ ಈ ರೀತಿ ಅರ್ನಿಂಗ್ಸ್ನ ಮಾಡ್ತಾ ಇರ್ತಾರೆ ಅವರು. ನೀವು ಬೇರೆ ಯಾರಾದರೂ ಮೂವಿನ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ಸೊ ನಿಮ್ಮ ಚಾನಲ್ಲೇ ಹೋಗ್ಬಿಡುತ್ತೆ. ಆ ರೀಸನ್ನಿಂದ ಯಾವುದೇ ರೀತಿ ಮೂವಿನ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಮತ್ತು ತಮ್ನೇಲ್ನಲ್ಲಿ ಯಾಕಪ್ಪ ಈ ರೀತಿ ಹಾಕಿದ್ದೀನಿ, ಹೆಂಗಪ್ಪ ಅರ್ನಿಂಗ್ಸ್ನ ಮಾಡ್ಕೊಳ್ಳೋದ್ರೆ ನಿಮಗೊಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಯಾವ ರೀತಿಯಪ್ಪ ಅಂದರೆ ಸೊ ಈಗ ಮೂವಿ ಬಂದಿರುತ್ತೆ ನೋಡಿ. ಸೊ ಇವತ್ತು ಮೂವಿ ರಿಲೀಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಬೇಗನೆ ಹೋಗಿ ಸೊ ಆ ಮೂವಿನ ನೋಡಿ. ಫಸ್ಟ್ ನೀವು ಮೂವಿನ ನೋಡಿಬಿಟ್ಟು ಸೊ ನೀವು ಟ್ರೈಲರ್ನಲ್ಲಿ ಒಂದಿಷ್ಟು ಕ್ಲಿಪ್ನ ಹಾಕಿರ್ತಾರೆ ನೋಡಿ ಅವರು. ಸೊ ಈ ಮೂವಿದು ಮತ್ತು ಫೈಟಿಂಗ್ ಸೀನು ಮತ್ತು ಎಂಟ್ರಿ ಸೀನು ಈ ರೀತಿ ಒಂದಿಷ್ಟು ಕ್ಲಿಪ್ಸ್ನ ಹಾಕಿರ್ತಾರೆ. ಸೊ ಅದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಕೈನ್ ಮಾಸ್ಟರ್ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ಸೊ ಬೇರೆ ಬೇರೆ ಎಡಿಟಿಂಗ್ ಆ್ಯಪ್ ಇರ್ತವೆ. ಅಲ್ಲಿ ಆ ಸ್ಕ್ರೀನ್ಶಾಟ್ನ ಎಲ್ಲ ಒಂದೊಂದಾಗಿ ಸೊ ಜಾಯಿಂಟ್ ಮಾಡ್ತಾ ಹೋಗಿ. ಅಂದರೆ ಈ ರೀತಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಿ. ಸೊ ಜಾಯಿಂಟ್ ಮಾಡಿ ಸೊ ವಿಡಿಯೋನ ಅಪ್ಲೋಡ್ ಮಾಡೋಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಇನ್ನೂ ಒಂದು ಕೆಲಸ ಇದೆ. ಏನಪ್ಪ ಅಂದರೆ ಇದೇ ಮೇನ್ ಕೆಲಸ. ನೀವು ವಾಯ್ಸ್ ಓವರ್ನ ಕೊಡಬೇಕು. ಸೊ ಅಲ್ಲಿ ಕ್ಲಿಪ್ ಏನು ಬರುತ್ತೆ ನೋಡಿ, ಅಂದರೆ ಕ್ಲಿಪ್ ಅಲ್ಲ, ಒಂದು ಸ್ಕ್ರೀನ್ಶಾಟ್ ಏನು ಬರುತ್ತೆ ನೋಡಿ ಮೂವಿದು. ಸೊ ಅದಕ್ಕೆ ನೀವು ವಾಯ್ಸ್ ಓವರ್ನ ಕೊಡಬೇಕು. ಸೊ ಈ ರೀತಿ ಕತೆ ಇದೆ ಅಂತೇಳಿ. ಸೊ ಈ ರೀತಿ ವಾಯ್ಸ್ ಓವರ್ ಕೊಟ್ಟು ನೀವು ವಿಡಿಯೋನ ಮಾಡ್ತಾ ಇದ್ದೀರ ಅಂದರೆ ಖಂಡಿತ ನಿಮ್ಮದು ಮಾನಿಟೈಸ್ ಆನ್ ಆಗುತ್ತೆ. ಮತ್ತು ಹೇಗಪ್ಪ ಈ ರೀತಿ ಮಾಡೋದು ಅಂದರೆ ಈಗ ನೋಡಿ, ಈಗ ಒಂದು ಟ್ರೇಲರಿಂದ ಒಂದು ಸ್ಕ್ರೀನ್ಶಾಟ್ನ ತೊಗೊಂಡಿರೋ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ನೀವು ಕಥೆನ ಹೇಳಬೇಕು. ಸೊ ಅಲ್ಲಿ ಸ್ಕ್ರೀನ್ಶಾಟ್ ಬರ್ತಾ ಇರುತ್ತೆ. ಅದು ನೀವು ಕೆಳಗಡೆ ವಾಯ್ಸ್ ಓವರ್ನ ಕೊಟ್ಟು ನೀವು ಕಥೆನ ಹೇಳಬೇಕು. 10-20 ನಿಮಿಷ ನೀವೇನಾದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಂದರೆ ವಾಯ್ಸ್ ಓವರ್ ಕೊಟ್ಟು ಖಂಡಿತ ನಿಮ್ಮದು ಯಾರು ವಿಡಿಯೋ ನೋಡೋಂಗಿಲ್ಲ. ಯಾಕಪ್ಪ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಮೂವಿನ ಸರ್ಚ್ ಮಾಡಿದ್ರಪ್ಪ ಅಂದರೆ ನೀವು ಡ್ಯೂರೇಷನ್ನ ನೋಡ್ತೀರಾ, ಮೂವಿ ಎಷ್ಟು ನಿಮಿಷ ಮತ್ತು ಎಷ್ಟು ಅವರ್ ಇದೆ ಅಂತೇಳಿ. ಸೊ ನೀವು ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ 1 ಅವರ್ ಮೇಲ್ಗಡೆ ನೀನು ಸೊ ವೀಡಿಯೋಸ್ನ ಮಾಡಬೇಕು. ಅಂದರೆ 1 ಅವರ್ ಮೇಲ್ಗಡೆ ನೀವು ವಾಯ್ಸ್ ಓವರ್ನ ಕೊಟ್ಟು ನೀವು ಒಂದು ವಿಡಿಯೋನ ಮಾಡಬೇಕು. ವಿಡಿಯೋನ ಮಾಡಿ ಅಪ್ಲೋಡ್ನ ಮಾಡಿ. ಸೊ ಆ ರೀತಿ ಅಪ್ಲೋಡ್ ಮಾಡೋದ್ರಿಂದ ಖಂಡಿತ ನಿಮ್ದು ಸರ್ಚ್ ಮಾಡ್ತಾರೆ ನೋಡಿ, ಅವಾಗ ಸೊ ನಿಮ್ಮ ವಿಡಿಯೋ ಟಾಪ್ನಲ್ಲೇ ಬರುತ್ತೆ. ಯಾಕಪ್ಪ ಅಂದರೆ ನೀವು ಟೈಟಲ್ನಲ್ಲಿ ಮತ್ತು ತಮ್ನೇಲ್ನಲ್ಲಿ ಹಾಕಿರ್ತಾರೆ ಮೂವಿ ಈ ರೀತಿ ಇದೆ ಅಂತೇಳಿ. ಸೊ ಖಂಡಿತ ನೋಡ್ತಾರೆ. ನೀವು ತುಂಬಾ ವೀಡಿಯೋಸ್ನ ಚೆಕ್ ಮಾಡ್ಬೋದು. ನೀವೇನಾದರೂ ಬೇರೆ ಬೇರೆ ಮೂವೀಸ್ನ ನೋಡ್ಬೇಕು ಅಂದ್ಕೊಂಡು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತೀರಾ. ಅಲ್ಲಿ ಸರ್ಚ್ ಮಾಡಿದ ಮೇಲೆ ಮೂವಿ ಬರುತ್ತೆ. ಅದನ್ನ ಓಪನ್ ಮಾಡಿದರೆ ಸೊ ಕ್ಲಿಪ್ ಬಂದು ವಾಯ್ಸ್ ಓವರ್ ಕೊಡ್ತಾ ಇರ್ತಾರೆ ಬೇರೆಯವರು. ಆ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ತುಂಬಾ ವ್ಯೂಸ್ ಬಂದಿರುತ್ತೆ ನೋಡು, ಲಕ್ಷ ಗಂಟೆ ವ್ಯೂಸ್ ಬಂದಿರುತ್ತೆ. ಆ ರೀತಿ ನೀವೇನಾದರೂ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಖಂಡಿತ ಅರ್ನಿಂಗ್ಸ್ನ ಮಾಡ್ಕೋಬೋದು. ಈಗ ನಾನು ಹೇಳಿದ್ನಲ್ಲ, ಸೊ ನೀವು ಬೇರೆ ಬೇರೆ ಮೂವೀಸ್ನ ಎತ್ಕೊಂಡ್ಬಂದು ನಿಮ್ಮ ಚಾನಲ್ ಹಾಕಿದ್ದೀರ ಅಂದರೆ ಖಂಡಿತ ನಿಮ್ಮ ಚಾನಲ್ಲು ರಿಮೂವ್ ಆಗುತ್ತೆ. ಆ ರೀತಿಯಿಂದ ಇವಾಗ ಹೇಳಿದ್ನಲ್ಲ ಟ್ರಿಕ್ಕು, ಸೊ ಆ ರೀತಿ ಫಾಲೋ ಮಾಡಿ ಖಂಡಿತ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಯಾವ ಮೂವಿ ಬರುತ್ತೆ ನೋಡಿ, ಆ ಟ್ರೈಲರ್ನ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ವಾಯ್ಸ್ ಓವರ್ ಕೊಟ್ಟು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಖಂಡಿತ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇವಾಗ ನೋಡಿದ್ರಲ್ಲ, ಸೊ ಯಾವ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಅಂದರೆ ಮೂವಿನ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ನ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.